ಗೈಸ್, ವೆಲ್ಕಮ್ ಬ್ಯಾಕ್ ಟು ಶುಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈವ್ನಿಂಗಿಂದ ಇವತ್ತು ವ್ಲಾಗ್ಸ್ನ ಶುರು ಮಾಡಿಕೊಂಡೆ. ಆ್ಯಕ್ಚುಲಿ ಮಳೆ ಬರೋಂಗಿತ್ತ, ಇನ್ನೇ ನನ್ನ ಮಗಳು ಬರೋ ಟೈಮ್ ಆಯಿತು ಅಂತ ಆಚೆ ಕಡೆನೇ ವೆಯ್ಟ್ ಮಾಡ್ತಿದ್ದೆ. ಇನ್ನು ಸ್ವೀಟಿಗೂ ಹೊರಗಡೆ ಬಿಟ್ಟಿರಲಿಲ್ಲ ವಾಕಿಗೆ ಅಂತ ಹೇಳಿ, ಅವಳಿಗೂ ಸಹ ಬಿಟ್ಟಿದ್ದೆ. ಅವಳು ಎಲ್ಲ ಮುಗಿಸ್ಕೊಂಡು ರೌಂಡ್ಸ್ ಮಾಡ್ಕೊಂಡು ಬಂದಳು. ತುಂಬ ದೂರ ಏನೂ ಹೋಗೋದಿಲ್ಲ, ಇಲ್ಲೇ ಹತ್ರದಲ್ಲಷ್ಟೇ ಹೋಗೋದು. ಆ್ಯಕ್ಚುಲಿ ತುಂಬ ದೂರ ಏನೂ ಅದಕ್ಕೆ ರೂಢಿನೂ ಆಗಿಲ್ಲ. ಇನ್ನು ಬೀದಿ ನಾಯಿಗಳೆಲ್ಲ ಇರ್ತಾವಲ್ಲ, ಏನಾದರೆ ಕಚ್ಬಿಡುತ್ತೆ ಅಂತ ಹೇಳಿ ಅಲ್ಲೇ ಹೊರಗಡೆ ನಿಂತ್ಕೊಂಡೆ ನೋಡ್ಕೊಳ್ಳೋದು. ನನ್ನ ಪಾಪು ಏನಾದರೂ ಇದ್ದರೆ ಅವಳೇ ಕರ್ಕೊಂಡು ಹೋಗ್ಬಿಟ್ಟು ಆಕೆ ಕರ್ಕೊಂಡೋಗಿ ಬಂದುಬಿಡ್ತಾಳೆ. ಇನ್ನೇನು ಅವಳು ಬಂದಿಲ್ವಲ್ಲ, ಹಾಗಾಗಿ ನಾನೇ ಆಚೆ ಬಿಟ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ಇನ್ನು ಅಕ್ಕಪಕ್ಕ ಅಂತೂ ಸಿಕ್ಕಾಪಟ್ಟೆ ಬೀದಿ ನಾಯಿಗಳಾಗ್ಬಿಟ್ಟಿದ್ದಾವೆ, ಮರಿ ಆಗಿಬಿಟ್ಟಿತ್ತ. ಸೊ ಇಲ್ಲೆಲ್ಲ ಬಂದು ಆ ಸ್ವೀಟಿ ಜೊತೆ ಆಟ ಆಡ್ತಿರ್ತಾರೆ. ಆದರೆ ನೋಡ್ಕೋಬೇಕು, ಈ ಸಾಕು ನಾಯಿಗಳಿಗೂ ಬೀದಿ ನಾಯಿಗಳಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಂಗಾಗಿ ಅದನ್ನ ಹತ್ತಿರ ಬಿಟ್ಕೊಳ್ಳದೆ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೆ. ಈ ನಿಮ್ಮ ಮಕ್ಕಳು ಅಂತೂ ಹೇಳೋ ಮಾತೆ ಕೇಳೋದಿಲ್ಲ. ನಾವು ಎಷ್ಟೇ ಸಲ ಹೇಳಿದ್ರು ಐಸ್ ಕ್ರೀಮ್ ಎಲ್ಲ ತಿನ್ಬಿಡ್ರಿ ಮಳೆ ಟೈಮಲ್ಲಿ ಅಂತ ಹೇಳೋದೇ ಕೇಳೋದಿಲ್ಲ. ಸೊ ಆದ್ರೂ ಹಿಂಸೆ ಮಾಡಿ ತೆಗೆಸ್ಕೊಂಡಿದ್ದಾಳೆ. ಆಲ್ರೆಡಿ ನಾವು ಪೇರೆಂಟ್ಸ್ ಆದವರು ಫುಲ್ ಅವಾಯ್ಡ್ ಮಾಡಿರ್ತೀವಿ, ಸ್ಕೂಲಲ್ಲೂ ಅಲೋ ಮಾಡೋದಿಲ್ಲ, ದುಡ್ಡೆಲ್ಲ ಕೊಟ್ಟು ಕಳಿಸೋದು. ಬಟ್ ಆದ್ರೂ ಫ್ರೆಂಡ್ಸ್ ಎಲ್ಲ ತಿಂತಾರೆ ಅಂತ ಹೇಳಿ ಹಿಂಸೆ ಮಾಡೊಂದು ದುಡ್ಡು ಇಸ್ಕೊಂಡು ಹೋಗಿದ್ಲು. ಸೊ ಇದು ಒಂದು ಸಲ ಅಂತ ಹೇಳಿ ಕೊಟ್ಟು ಕಳಿಸಿದ್ದೆ. ನಾವು ಮಳೆಗೆ ಅವಳು ಬರ್ತಿದ್ದಂಗೆ ಹಿಂದೆನೇ ಮಳೆನೂ ಬಂದ್ಬಿಡ್ತು. ಸೊ ಬಟ್ಟೆ ಬಿಚ್ಚಾಕ್ಬಿಟ್ಟು ಅವಳೊಂದು ಸ್ವಲ್ಪ ಹೊತ್ತು ಆಟಾಡ್ತಿದ್ಲು ಮಳೆಯಲ್ಲಿ. ಆ್ಯಕ್ಚುಲಿ ಸ್ಕೂಲಲ್ಲೂ ಹಂಗೆ ಆಟಾಡ್ಕೊಬಂದು ಒಂದು ಸಲ ಫುಲ್ಲು ನೆನ್ಕೊಬಂದ್ಬಿಟ್ಟಿರ್ತಾಳೆ. ಇಲ್ಲೇನೋ ನಾವು ಬೈತೀವಿ, ಬಟ್ ಸ್ಕೂಲಲ್ಲೆಲ್ಲ ಹೇಳೋದು ಕೇಳಲ್ಲ ಅಲ್ಲ ಮಕ್ಕಳು. ಟೀಚರ್ಸ್ ಅಂತೂ ಬೈತಾರೆ, ಇನ್ನೇನು ಮನೆಗೆ ಬಿಡೋ ಟೈಮಲ್ಲಿ ಅವ್ರದ್ದೇ ಅಲ್ವಾ. ಹಾಗಾಗಿ ನೆನ್ಕೊಬಂದ್ಬಿಟ್ಟಿದ್ಲು. ಇನ್ನು ನಾನು ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಳೆಗೆ ಖಾರವಾಗಿ ಆಲೂ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಖಾರವಾಗಿ. ಸೊ ಮುಂಚೆ ಎಲ್ಲ ಸ್ವೀಟ್ ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು, ಬಟ್ ಈ ಮಳೆಯಲ್ಲಿ ಖಾರ ಏನಾದರೂ ತಿನ್ನಬೇಕು ಅನ್ನಿಸ್ತೈತೆ. ಹಾಗಾಗಿ ಒಂದು ಸ್ವಲ್ಪ ಒಂದು 4-5 ಆಲೂಗಡ್ಡೆ ಇತ್ತು, ಅದು ಮೊಳಕೆ ಬಂದಂಗೆ ಆಗಿಬಿಟ್ಟಿತ್ತು. ತುಂಬ ದಿನ ಆಗಿತ್ತಲ್ಲ, ಸೊ ಮೊಳಕೆ ಬಂದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನಾದರೆ ಮಾಡೋಣ ಅಂತೇಳಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಕಟ್ ಮಾಡಿ ಇಟ್ಕೊಂಡಿರೋ ಈ ಆಲೂಗಡ್ಡೆ ಪೀಸಸ್ನ ತೊಳೆದಿದ್ದಾದಮೇಲೆ ಇದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬೆಂದರೆ ಸಾಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಕ್ಕೆ ಇಟ್ಕೋಬೇಕು. ತುಂಬ ಏನು ಮೆತ್ತಗಾಗೋ ಥರ ಬೇಯಿಸೋದು ಬೇಡ, ಹಾಫ್ ಬಾಯ್ಲ್ ಆದರೆ ಸಾಕು. ಇದು ಹಾಫ್ ಬಾಯ್ಲ್ ಆಗೋಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಒಂದು ಸ್ವಲ್ಪ ಹೊತ್ತು ಬೆಂದಾಗಿದೆ, ಈಗ ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಸಾಲೆಗೆ ಅಂತೇಳಿ ಒಂದು ಸ್ಪೂನ್ ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಫೈನಲಾಗಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ರೆ ಸೊ ಇದ್ರದ್ದು ಪೌಡರ್ ರೆಡಿ ಆಗುತ್ತೆ. ಸೊ ಸ್ವಲ್ಪ ಇದಕ್ಕೆ ಚಿಕನ್ ಮಸಾಲ ಆ್ಯಡ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಕಬಾಬ್ ಟೇಸ್ಟೇ ಬರುತ್ತೆ. ಇನ್ನು ಬೇಯಿಸ್ಕೊಂಡಿರೋದನ್ನು ಆಲೂಗಡ್ಡೆನೆಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ತುಂಬ ಬಿಸಿ ಆಗ್ತಾಯಿತ್ತು ಆಲೂಗಡ್ಡೆ, ನಾನು ಅದರಲ್ಲೇ ಹಾಕಿ ಹಂಗೆ ಬರಿಗೈಯಲ್ಲೇ ಕಲಿಸ್ತಾ ಇರ್ತಿದ್ದೆ. ಒಂದು ಸ್ವಲ್ಪ ಕೈ ಸುಟ್ಕೊಂಡಂಗೆ ಆಯಿತು ಅಂತೇಳಿ ಈಗ ಒಂದು ಸ್ಪೂನ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಬಿಸಿ ಇರುತ್ತೆ, ಬಿಸಿಯಲ್ಲೇ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಹಾಗಾಗಿ ತಣ್ಣಗೆ ಹಾಕ್ಬಿಟ್ಟಿಲ್ಲ, ಹಾಗೆ ಬಿಸಿನೇ ಕಲಿಸ್ಬಿಟ್ಟು ಎಣ್ಣೆಗೆ ಹಾಕಿದೆ. ತುಂಬ ತಣ್ಣಗಿರಬಾರ್ದು, ಅಂದರೆ ಎಣ್ಣೆನೂ ಸ್ವಲ್ಪ ಬಿಸಿಯಾಗಿರಬೇಕು, ಇಲ್ಲಾಂದರೆ ಮಸಾಲೆ ಎಲ್ಲ ಕೆಳಗೆ ನಿಂತ್ಕೊಬಿಡುತ್ತೆ. ಬಿಸಿದ್ರಲ್ಲಿ ಹಾಕಿದ್ರೆ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಸೊ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗೇ ಇತ್ತು ಫೈನಲಾಗೆ. ಇದು ಟೊಮೊಟೊ ಕೆಚಪ್ ಜೊತೆ ಹಾಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಬಿಸಿಯಾಗಿ ಈ ಚಳಿಗಂತೂ ಕಾಫಿ ಜೊತೆ ಮಾಡ್ಕೊಂಡೇ ತಿಂದಿದ್ದಾಯಿತು. ಇನ್ನು ನನ್ನ ಮಗಳೂ ಸೈಡಲ್ಲಿ ಒಂದು ಸ್ವಲ್ಪ ಕುರ್ಕುರೆನೇ ಇಟ್ಕೊಂಡಿದ್ಲು, ಕುರ್ಕುರೆ ಜೊತೆಗೆ ಅದನ್ನು ತಗೊಂಡು ತಿಂತಾ ಇದ್ಲು. ಇನ್ನು ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಮನೆಯೆಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀಟ್ ಮಾಡ್ಕೊಳ್ತಾ ಇದ್ದೆ. ಇದು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಆಗಿರತ್ತೆ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಳ್ತಿದ್ದಂಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಇತ್ತು, ಚೇಂಜ್ ಮಾಡೋದು ಬಟ್ಟೆ ದಿವಾನ್ ಸೆಟ್ಟಿಂದೆಲ್ಲ. ಸೊ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ತಮ್ಮನೆಲ್ಲ ನೋಡಿರ್ಬೋದು ನಾನು ಯಾಕೋಸ್ಕರ ಕಾರಣ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೇಳಿ.
ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಅಷ್ಟೇ. ಅದಾದಮೇಲೆ ಯೂಟ್ಯೂಬಲ್ಲಿ ತುಂಬ ಜನ ಇದರಿಂದ ನನಗೆ ಅಷ್ಟು ಇನ್ಕಮ್ ಸಿಗ್ತಿದೆ ಅಂತೆಲ್ಲ ವೀಡಿಯೋ ಎಲ್ಲ ಹಾಕ್ತಾಯಿದ್ರು. ಸೊ ಅದಾದಮೇಲೆ ಯಾರಿಗೆ ತಾನೇ ಒಂದು ಅರ್ನಿಂಗ್ಸ್ ಬರುತ್ತೆ ಅಂದರೆ ಇಷ್ಟ ಆಗಲ್ಲ ಹೇಳಿ. ಸೊ ಅದೇ ಥರ ಒಂದು ನೆಕ್ಸ್ಟು ನಾನು ಅರ್ನಿಂಗ್ ಮಾಡೋಣ ಅಂತೇಳಿ ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಬಟ್ ನಾವೇನೇ ಲಾಗ್ಸು ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು ನಾವು ಮಾಡ್ಕೊಂಡು ಬಂದ್ರೂ ತಕ್ಷಣಕ್ಕೆ ನಮ್ಗೆ ಯಾವುದೇ ರೀತಿ ಅರ್ನಿಂಗ್ಸು ಸಿಗೋದಿಲ್ಲ. ನಮಗೇನೆಂದರೆ ಒಂದು ಎಂಟರ್ಟೈನ್ಮೆಂಟು ಮತ್ತು ಇನ್ನೊಂದೇನೆಂದರೆ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಆಯಿತಾ. ನಾವೀಗ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂತಂದರೆ ನಾವು ಬರೀ ಅರ್ನಿಂಗ್ಸಿಗೋಸ್ಕರನೇ ಮಾಡ್ತೀವಿ ಅಂದರೆ ಆಗೋದಿಲ್ಲ, ನಮಗೆ ಸಿಗೋದಿಲ್ಲ ಖಂಡಿತವಾಗ್ಲೂ. ನಂದು ಆಲ್ರೆಡಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದು ಬಂದು ನನಗೇನು ಅಂದರೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನನಗೇನೋ ಒಂದಿನ ಮಾಡಿಲ್ಲ ಅಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಕಾರಣ ಏನು ಅಂತಂದರೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟಿಗೆ ಮಾಡ್ತಿದ್ದಿದ್ದು ಅಷ್ಟೇ. ಅದಾದಮೇಲೆ ಅರ್ನಿಂಗ್ಸು ಆ ಥರ ಎಲ್ಲ ಮಾಡ್ಕೊಳ್ಳೋಣ, ಟ್ರೈ ಮಾಡೋಣ, ಎಲ್ಲರೂ ಮಾಡ್ತಿದ್ದಾರೆ, ನಾವು ಒಂದು ಟ್ರೈ ಮಾಡೋಣ ಅಂತಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಅಷ್ಟು ಸುಲಭ ಏನೂ ಅಲ್ಲ. ಯಾಕೆಂದರೆ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸು, ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಾವು ದಾಟಿ ಫೇಸ್ ಮಾಡಿ ಹೋದ್ಮೇಲೇ ನಮಗೆ ಆ ಒಂದು ಅರ್ನಿಂಗ್ಸ್ ಅನ್ನೋದು ಸಿಗೋದು. ಅದೂ ಅಷ್ಟೊಂದು ಸುಲಭ ಅಲ್ಲ. ನಾವು ಇವಾಗ ಏನೋ ವಿಡಿಯೋ ಮಾಡ್ತಿದ್ದೀವಿ, ರೀಲ್ಸ್ ಹಾಕ್ತಿದ್ದೀವಿ ಅಂದ ತಕ್ಷಣ ನಮಗೆ ಇಷ್ಟು ದುಡ್ಡು ಬರ್ತಿದೆಯೇನೋ ಅನ್ನೋ ಥರ ಏನಿಲ್ಲ. ಸೊ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಭಾಳನೇ ಕಷ್ಟ ಇದೆ ನಾವು ಯೂಟ್ಯೂಬ್ ಮಾಡೋದಕ್ಕೆ. ಕೆಲವೊಂದು ಸಲ ನಮಗೆ ಬೇರೆ ಥರ ಒಂದು ಪ್ರಾಬ್ಲಮ್ಮು ಫೇಸ್ ಮಾಡಬೇಕಾಗತ್ತೆ ಸೋಷಿಯಲ್ ಮೀಡಿಯಾ ಅಂದ್ರೇ. ಬಟ್ ನಮ್ಮ ಖುಷಿ ಏನಂದರೆ ನಾವೆಲ್ಲದನ್ನು ಫೇಸ್ ಮಾಡಿಕೊಂಡು ನಮ್ಮದೇನಿದೆಯೋ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಏನಂದರೆ ಯೂಟ್ಯೂಬ್ನ ಒಳ್ಳೆ ರೀತಿಯಲ್ಲೇ ನಾವು ಬಳಸ್ಕೊಳ್ತಾ ಹೋಗಬೇಕು. ಇದಂತಲ್ಲ, ಎಲ್ಲ ಒಂದು ಸೋಷಿಯಲ್ ಮೀಡಿಯಾನೇ ಆಗಿರಲಿ ಒಳ್ಳೆ ರೀತಿಯಲ್ಲೇ ಬಳಸ್ಕೋಬೇಕು ಅಷ್ಟೇ. ನಮ್ಮದೇನು ಎಫರ್ಟ್ ಇದೆ ನಾವು ಆಗ್ತಾ ಹೋಗ್ತಾ ಇರ್ಬೋದು, ಅದರ ಪ್ರತಿಫಲ ಅನ್ನೋದು ಮುಂದೆ ಸಿಕ್ಕೇ ಸಿಗುತ್ತೆ. ಬಟ್ ಖಂಡಿತವಾಗ್ಲೂ ನಮಗೆ ಇವಾಗ ಆಗ್ತಾ ಇದೆಯಾ ಅರ್ನಿಂಗ್ಸು ಅಂದರೆ ಖಂಡಿತವಾಗ್ಲೂ ಇಲ್ಲ. ಇನ್ನೂ ಸುಮಾರು ನಾವು ಇದಕ್ಕೆ ಎಫರ್ಟ್ ಹಾಕಲೇಬೇಕಾಗತ್ತೆ. ನಂದು ರೀಲ್ಸ್ ಇದ್ದಿದ್ದು ಎಂಟರ್ಟೈನ್ಮೆಂಟ್ಗಂತ ಮಾಡ್ತಿದ್ದು, ಇವಾಗ ಒಂದು ಅಡಿಕ್ಟ್ ಆಗ್ದಂಗೆ ಆಗಿಬಿಟ್ಟು ಈಗ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟು ಇದರಿಂದ ಏನು ನನಗೆ ಅರ್ನಿಂಗ್ಸು ಅದು ಇದು ಏನೂ ಇಲ್ಲ. ನಂದೇನು ನಾನು ಕೆಲಸ ಮಾಡೋ ಸ್ಯಾಲ್ರಿ ಏನು ಆಚೆ ನಾನೇನು ವರ್ಕ್ ಮಾಡ್ತಿದ್ದೀನೋ ಇದು ಬಿಟ್ಟು, ಸೊ ಅದೇ ನನ್ನ ಸ್ಯಾಲ್ರಿ ಆಗಿರುತ್ತೆ. ಸೊ ಇದೇ ಒಂದು ಕಾರಣ ಅಷ್ಟೇ. ಬಟ್ ಇದನ್ನು ಮಾಡ್ಬೋದು. ಸುಮಾರು ಜನ ಇದರಿಂದ ಒಂದು ಒಳ್ಳೆ ಜೀವನನ ಕಟ್ಕೊಂಡಿದ್ದಾರೆ ಯೂಟ್ಯೂಬಿಂದನೂ. ಬಟ್ ಅವರು ಏನು ಅಷ್ಟೊಂದು ಸುಲಭ ಅಲ್ಲ. ಎಲ್ಲೋ ಒಂದು ಸ್ವಲ್ಪ ಜನಕ್ಕೆ ಬೇಗನೆ ಮಾನಿಟೈಸ್ ಆಗಿದೆ, ಒಳ್ಳೆ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಎಷ್ಟೋ ಜನ ಕೆಲವೊಬ್ಬರು ಯೂಟ್ಯೂಬರ್ಸ್ಗೆ ವರ್ಷಾನುಗಟ್ಲೆ ಆದ್ರೂ ಆಗಿಲ್ಲ. ಬಟ್ ಏನಾದರೂ ಒಂದು ಡಿಫಾಲ್ಟ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆಂದರೆ ವಿಡಿಯೋ ಅನ್ನೋದು ಕಂಟಿನ್ಯೂಸ್ ಆಗಿ ಮಾತ್ರನೇ. ಏಕೆಂದರೆ ಅವಾಗವಾಗ ಬಿಟ್ಟು ಹಾಕೋದು, ಈಗ ಒಂದು 6 ತಿಂಗಳು ಬಿಡ್ತೀನಿ, ಒಂದು ವರ್ಷ ಬಿಡ್ತೀನಿ ಅನ್ನೋದಾದರೆ ಅದು ತುಂಬಾ ನಮಗೇನೆ ಅದು ಲಾಸ್ ಅನ್ನೋದು. ಯಾಕೆ ಅಂದರೆ ನಾನು ಒಂದು 2023 ನಾನೇನೋ ಸ್ಟಾರ್ಟ್ ಮಾಡಿದ್ದು ಇದು ವಿಡಿಯೋನ. ಬಟ್ ನಾನು ಇಲ್ಲಿವರೆಗೂ ಆಯಿತು ನನ್ನ ಕೈಲಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಬಟ್ ಮಾಡ್ಕೋಬೋದು. ಒಂದು ಕನ್ಸಿಸ್ಟೆನ್ಸಿಯಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೂ ಒಂದು ಇದು ಮಾನಿಟೈಸೇಷನ್ ಆಗ್ಬೋದು. ಸೊ ಇದಾಗಿರುತ್ತೆ. ಇನ್ನು ನಾನು ಅಮ್ಮನೂ ಟೌನಿಗೆ ಹೋಗಿದ್ವಿ, ಆಪ್ರೇಷನ್ ಆಗಿತ್ತಲ್ಲ ಕಣ್ಣಿಂದು, ಟೆಸ್ಟ್ ಮಾಡಿಸ್ಕೊಬರೋಣ ಅಂತ ಮಾಡಿಸ್ಕೊಂಡು ಪಾಪಗೂ ಇನ್ನು ಫ್ರಾಕ್ ತೊಗೊಂಡು ಬಂದೆ. ಪಾಪಗೆ ಹೆಸರಿಡಬೇಕಿತ್ತು, ಹಾಗಾಗಿ ಚರ್ಚಲ್ಲಿ ಫ್ರಾಕ್ ತರೋಣ ಅಂತ ಹಾಗೆ ತೋರಿಸ್ಕೊಂಡು ಕಣ್ಣಿನ ಡಾಕ್ಟ್ರ್ ಹತ್ರ ಇನ್ನೇನು ಮನೆಗೆ ಹೊರಟ್ವಿ. ಇದೇ ನಮ್ಮ ಪಾಪಗೆ ತೊಗೊಂಡಿದ್ದು ಬಟ್ಟೆ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್ಸು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಅಗೇನ್.